ವೀಕೆಂಡ್ಸ್ ಬಂತು ಅಂದ್ರೆ ಪಾರ್ಟಿ ಮಾಡು, ಎಣ್ಣೆನ್ ಕುಡಿ ಕುಡಿ ಕುಡಿ. ವೀಕ್ ಡೇಸ್ ಬಂತು ಅಂದ್ರೆ ಜಿಮ್ ಮಾಡು, ಪ್ರೋಟೀನ್ ಶೇಕ್ ಹಾಕೊಂಡ್ ಜಡಿ ಜಡಿ ಜಡಿ. ಹಿಂಗೆ ಆಗೋಗಿದೆ ನನ್ನ ಲೈಫ್. ನನ್ನ ಎದುರುಗಡೆ ಯಾವ್ದು ಇಡ್ತೀಯ ಅದೇ ನನ್ನ ಬ್ರ್ಯಾಂಡ್ ಅನ್ನೋದು. ಆ ಲೆವೆಲ್ಗೆ ಎಣ್ಣೆ ಕುಡಿಯೋದು, ಈ ಕಡೆ ಜಿಮ್ ಮಾಡಿ ಪ್ರೋಟೀನು ಹಾಕು, ಕ್ರೇಟಿನು ಹಾಕು, ಎಲ್ಲ ಮಾಡು. ಸೊ ನಾನು ಥಿಂಕ್ ಏನು ಮಾಡಿದೆ ಅಂದರೆ ನನ್ನ ಕಿಡ್ನಿ ಲಿವರ್ ಎಲ್ಲ ಯಾವ ಸ್ಟೇಜಿಗೆ ಬಂದಿರ್ಬೋದು ಅಂತ ಥಿಂಕ್ ಮಾಡಿಬಿಟ್ಟು ಒಂದು ಟೆಸ್ಟ್ ಮಾಡಿಸೇ ಬಿಡೋಣ ಅಂತ ಹೇಳಿ ನನ್ನ ಬ್ಲಡ್ ಸ್ಯಾಂಪಲ್ನ ಕೊಟ್ಬಿಟ್ಟು ಇವತ್ತು ಬೆಳಗ್ಗೆ ಒಂದು ಟೆಸ್ಟ್ ಮಾಡಿಸ್ಬಿಟ್ಟೆ. ಬೆಳಗ್ಗೆ ಫಸ್ಟ್ ಕ್ಲಿನಿಕ್ಕಿಗೆ ಹೋಗಿದ ತಕ್ಷಣ ನನ್ನ ಯೂರಿನ್ ಸ್ಯಾಂಪಲ್ನ ಅವ್ರಿಗೆ ಕೊಟ್ಬಿಟ್ಟೆ. ನೆಕ್ಸ್ಟ್ ಅಲ್ಲಿಂದ ನನ್ನ ಬ್ಲಡ್ನ ಡ್ರಾ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಅನ್ಕೊಳ್ತಿರ್ಬೋದು ಏನಾಯ್ತು ಇವನಿಗೆ, ಸಡನ್ ಆಗಿ ಏನಾದ್ರು ಪೇಯ್ನ್ ಬಂದಿರ್ಬೋದು, ಅದಕ್ಕೋಸ್ಕರ ಇವನು ಈ ಥರ ಟೆಸ್ಟ್ ಎಲ್ಲ ಮಾಡಿಸ್ತಿದ್ದಾನಂತ. ಆ ಥರದ್ದೆಲ್ಲ ಏನೂ ರೀಸನ್ ಇಲ್ಲ. ಇನ್ನೊಂದು ಸ್ವಲ್ಪ ಫ್ಯೂ ಡೇಸಲ್ಲೇ ನಿಮಗೆ ಏನಂತ ಗೊತ್ತಾಗುತ್ತೆ. ಬಟ್ ನಿಮ್ಮದು ಮಾಸ್ಟರ್ ಮೈಂಡಲ್ಲಿ ಏನಾದರೂ ಓಡ್ತಿದ್ರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ. ಐ ಲವ್ ಟು ರೀಡ್ ಇಟ್. ಬ್ಲಡ್ನ ಡ್ರಾ ಮಾಡ್ಕೊಂಡಾದ್ಮೇಲೆ ಇನ್ನೊಂದು PPBS ಟೆಸ್ಟ್ನ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದೇನು ಅಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತಿನ್ನೊಂದ್ಸಲಿ ಬ್ಲಡ್ ಸ್ಯಾಂಪಲ್ ತಗೋಬೇಕು ಅಂದರು. ಸೊ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ನಾನು ರೂಮ್ ಸೈಡ್ ಮತ್ತೆ ಬಂದೆ. ಒಂದು ಪಾತ್ರೆಗೆ ಹಾಲನ್ನ ಹಾಕೊಂಡು ಕೆಲವ್ಸ್ ಮ್ಯೂಸ್ಲಿ 2 ಸ್ಪೂನ್ ಓಟ್ಸ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಮತ್ತೆ ಒಂದು ಬನಾನಾನ ಸ್ಲೈಸ್ ಮಾಡಿ ಬಿಸಿ ಆದ್ಮೇಲೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಣ್ ತುಂಬ ಒಂದು ಒಳ್ಳೆ ನಿದ್ದೆ. ಬೆಳಗ್ಗೆ ಇದ್ರೆ ಈ ಥರ ಒಂದು ಹೆಲ್ತಿ ಮತ್ತೆ ಟೇಸ್ಟಿ ಆಗಿರೋ ಬ್ರೇಕ್ಫಾಸ್ಟ್ನ ತಿಂದರೆ ನಿಮ್ಮ ಬಾಡಿ ಯಾವ ಲೆವೆಲಿಗೆ ಆಕ್ಟಿವ್ನೆಸ್ ಆಗಿರುತ್ತೆ ಅಂದರೆ ಯಾವುದೇ ಕೆಲಸ ಬಂದರೂ ಒನ್ ಮೋರ್ ಅನ್ಬೇಕು, ಆ ಲೆವೆಲಲ್ಲಿ ಇರುತ್ತೆ ಬಾಡಿ. ಬ್ರೇಕ್ಫಾಸ್ಟ್ ಆಗಿ 1.5 ಅವರ್ ಆದಮೇಲೆ ಏನು PPBS ಟೆಸ್ಟ್ ಸ್ಯಾಂಪಲ್ ಕೊಡಬೇಕಾಗಿತ್ತು ನಾನು ಅದನ್ನ ಕೊಟ್ಬಿಟ್ಟು ಎಷ್ಟೊತ್ತಿಗೆ ನನ್ನ ರಿಪೋರ್ಟ್ ಸಿಗುತ್ತಂತ ಕೇಳಿದಾಗ ನಿಮಗೆ ಆಫ್ಟರ್ನೂನ್ ಒಂದು 3 o'clock ಸಿಗುತ್ತಂತ ಹೇಳಿದ ತಕ್ಷಣ ನಾನು ಓಕೆ ಡನ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದೆ. ಫೈನಲ್ ಆಗಿ ರಿಪೋರ್ಟ್ ಬಂದೇ ಬಿಡ್ತು. ಏನಾಗಿದೆ ತಿಳ್ಕೊಳ್ಳೋಣ ಅಂದರೆ ನಾನೇನು ಡಾಕ್ಟ್ರೂ ಮಾಡಿಲ್ಲ. ಸೊ ನಾನು ChatGPT ಕೊಟ್ಬಿಟ್ಟು ಯಾವ್ಯಾವ ಪಾರ್ಟ್ಸ್ ಹೋಗಿದೆ, ಏನೇನು ಉಳ್ಕೊಂಡಿದೆ ಹೇಳು ಅಂತ ಕೇಳಿದಾಗ ChatGPT ನೋಡೋಣ ಬ್ಲಡ್, ಶುಗರು, ಕಿಡ್ನಿ, ಲಿವರು, ಬ್ಲಡ್ ಕೌಂಟು, ಯೂರಿನ್ ಟೆಸ್ಟು, ಟ್ರೈಗ್ಲಿಸರೈಡ್, ಟೋಟಲ್ ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲದು ಸಖತ್ತಾಗೆ ಇದೆ ಅಂತ ಹೇಳ್ತು. ಬಟ್ ಲಾಸ್ಟಿಗೆ ಒಂದು ಬತ್ತಿ ಇಟ್ಬಿಟ್ಟು ನನಗೆ ಹೈಪೋಥೈರಾಯ್ಡಿಸಮ್ ಇದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ತೋರಿಸ್ಕೊ, ಇದನ್ನ ಒಂದು ರಿಕವರಿ ಮಾಡ್ಕೊ ಅಂತ ಹೇಳಿದೆ. ಸೊ ಇದೇನು ಅಷ್ಟೊಂದು ಮೇಜರ್ ಇಶ್ಯೂ ಏನಲ್ಲ, ರಿಕವರಿ ಮಾಡ್ಕೋಬೋದು. ಇದ್ರ ಮೇಲೆ ಒಂದು ಕಾನ್ಸಂಟ್ರೇಷನ್ ಮಾಡಿದ್ರೆ ಮುಗೀತು ಅಷ್ಟೇ. ಪಾರ್ಟಿ ಮಾಡಿ ಎಣ್ಣೆ ಹೊಡ್ಕೊಂಡು ಜಿಮ್ಮಿಗೂ ಹೋಗಿ ಪ್ರೋಟೀನ್ ಕ್ರೇಟಿನ್ ತಗೊಳ್ಳೋ ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಟ್ಯಾಗ್ ಮಾಡಿ ಈ ಟೆಸ್ಟ್ನ ಮಾಡಿಸ್ಕೊಳ್ಳೋಕೆ ಹೇಳಿ.